ನಮಸ್ತೆ. ನೋಡಿ, ಇದು ನಮ್ಮ ಕಾಡಿನಲ್ಲಿ ಚೆನ್ನಾಗಿ ಬರುತ್ತೆ. ಕವಳೆ ಹಣ್ಣು ಅಂತ ನಾವು ಕನ್ನಡದಲ್ಲಿ ಅಂತೀವಿ. ಇಂಗ್ಲೀಷ್ನಲ್ಲಿ ಇದನ್ನೇ ಕರಂಡಾ ಚೆರಿ ಅಂತ ಅಂತಾರೆ. ಕರಂಡಾ ಚೆರಿ ಅಂತ. ಈಗ ನೋಡಿ ಹೆಂಗೆ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಫುಲ್ಲು ಬರೇ ಕಾಯಿ. ಇದು ಕವಳೆ ಹಣ್ಣಿಗೆ ನೀರು ಬೇಕೆ. ನಮ್ಮ ಕಾಡಿನಲ್ಲೆಲ್ಲ ಬೆಳೀತೈತಿ. ಇದನ್ನು ನಾವು ಹಿಂದೆ ನಮ್ಮ ಇಲ್ಲಿ ಕಾಡು ಜನಾಂಗ ಈ ರೀತಿ ಹಣ್ಣನ್ನ ಹರ್ಕೊಂಡು ಬರ್ತಿದ್ರು. ಪುಟ್ಟಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಮನೆಗಳಿಗೆ ತರ್ತಿದ್ರು. ಇವನ್ನ ನಾವು ಕಾಳು ಕೊಟ್ಟು ಕಾಳು ಹಾಕಿಬಿಟ್ಟು ಒಂದು ಸೇರು ಕಾಳಿಗೆ ಒಂದು ಸೇರು ಇವು ಹಣ್ಣು ತಗೊಂಡು ತಿಂತಿದ್ವಿ ಚಿಕ್ಕರಿದ್ದಾಗ. ಇವತ್ತಿ ಕಾಡಿಗೆ ಹೋಗೋರಿಲ್ಲ, ಹಣ್ಣು ತರೋರಿಲ್ಲ. ಈಗ ನಾವು ನಮ್ಮ ಬೇಲಿಗೆ ನಮ್ಮ ಹೊಲದಲ್ಲೇ ಈ ಕವಳೆ ಗಿಡ ಹಾಕಿದ್ದೀವಿ. ಬೇಲಿಗೆ ಇದನ್ನು ವಿನ್ಯಾಸ ಮಾಡ್ಕೋಬೋದು. ಇದು ನೋಡಿ ಸಿಕ್ಕಾಪಟ್ಟೆ ಮುಳ್ಳು ಕಾಣಿಸ್ತದೆ ನೋಡಿ, ಚೂಪು ಮುಳ್ಳು. ಆನೆ ಮೊದಲಾಗಿ ಇದ್ರೊಳಗೆ ಬರಲ್ಲ ಅಂತ ಕೇಳ್ಪಟ್ಟೀನಿ. ಯಾಕಂದರೆ ಮೊದಲು ಆನೆ ಸೊಂಡ್ಲಿಗೆ ಈ ಮುಳ್ಳು ಸುಚ್ಚುತ್ತೆ ಅಂದರೆ ಈಗ ಹತ್ರಕ್ಕೆ ಬರಲ್ಲ. ಅಂದರೆ ಇಂಥ ಮಹಾನ್ ಗಿಡಗಳು, ಇದರಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಮಹಿಳೆಯರ ಋತುಚಕ್ರದ ಸಮಸ್ಯೆ ಕಮ್ಮಿ ಆಗುತ್ತೆ. ಇದರಲ್ಲಿ ನಾವು ಜಾಮ್ ಮಾಡ್ಬೋದು. ಈ ಕಾಯಿಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು. ಈ ಕಾಯಿನ ಉಪ್ಪು ಹಾಕಿ ಸ್ವಲ್ಪ ಒಣಗಿಸ್ಬಿಟ್ಟು ಕವಳೆಕಾಯಿ ಚಟ್ನಿ ಪುಡಿ ಮಾಡ್ಬೋದು. ಹೀಗೆ ಕಾಡು ಜಾತಿ ಹಣ್ಣುಗಳನ್ನ ನಾಡಿಗಿಳಿಸ್ಕೊಂಡ್ರೆ, ಬೇಲಿಗಿಳಿಸ್ಕೊಂಡ್ರೆ ನಮ್ಮ ಕೃಷಿ ವೆಚ್ಚ ತಗ್ಗುತ್ತೆ, ಆರೋಗ್ಯ ಹೆಚ್ಚುತ್ತೆ. ನಮಸ್ತೆ. ನಮಸ್ತೆ. ನೋಡಿ, ಇದು ನಮ್ಮ ಕಾಡಿನಲ್ಲಿ ಚೆನ್ನಾಗಿ ಬರುತ್ತೆ. ಕವಳೆ ಹಣ್ಣು ಅಂತ ನಾವು ಕನ್ನಡದಲ್ಲಿ ಅಂತೀವಿ. ಇಂಗ್ಲೀಷ್ನಲ್ಲಿ ಇದನ್ನೇ ಕರಂಡಾ ಚೆರಿ ಅಂತ ಅಂತಾರೆ. ಕರಂಡಾ ಚೆರಿ ಅಂತ. ಈಗ ನೋಡಿ ಹೆಂಗೆ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಫುಲ್ಲು ಬರೇ ಕಾಯಿ. ಇದು ಕವಳೆ ಹಣ್ಣಿಗೆ ನೀರು ಬೇಕೆ. ನಮ್ಮ ಕಾಡಿನಲ್ಲೆಲ್ಲ ಬೆಳೀತೈತಿ. ಇದನ್ನು ನಾವು ಹಿಂದೆ ನಮ್ಮ ಇಲ್ಲಿ ಕಾಡು ಜನಾಂಗ ಈ ರೀತಿ ಹಣ್ಣನ್ನ ಹರ್ಕೊಂಡು ಬರ್ತಿದ್ರು. ಪುಟ್ಟಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಮನೆಗಳಿಗೆ ತರ್ತಿದ್ರು. ಇವನ್ನ ನಾವು ಕಾಳು ಕೊಟ್ಟು ಕಾಳು ಹಾಕಿಬಿಟ್ಟು ಒಂದು ಸೇರು ಕಾಳಿಗೆ ಒಂದು ಸೇರು ಇವು ಹಣ್ಣು ತಗೊಂಡು